ಸಾಂಗ್ ಒಂದರ ಟ್ಯೂನನ್ನು ಕದ್ದಿದ್ದಾರೆ ಅಂತಕ್ಕಂಥ ಆರೋಪ ಈಗ ರ್ಯಾಪರ್ ಚಂದನ್ ಶೆಟ್ಟಿ ಮೇಲೆ ಬಂದಿದೆ. ಈ ಹಿಂದೆನೂ ಕೂಡ ಸಾಕಷ್ಟು ವಿವಾದಗಳಾಗಿದ್ವು. ಈಗ ಮತ್ತೊಂದು ಸಾಂಗ್ ಟ್ಯೂನನ್ನು ಕದ್ರ ಚಂದನ್ ಶೆಟ್ಟಿ ಅಂತಕ್ಕಂಥ ಪ್ರಶ್ನೆ, ಈ ಆರೋಪ ಕೂಡ ಈಗ ಅವ್ರ ಮೇಲೆ ಬಂದಿದೆ. ಮತ್ತೊಂದು ಸಾಂಗ್ನ ಟ್ಯೂನ್ ಕದ್ರ ರ್ಯಾಪರ್ ಚಂದನ್ ಶೆಟ್ಟಿ. ರ್ಯಾಪರ್ ಚಂದನ್ ಶೆಟ್ಟಿ ಸಾಂಗ್ ಟ್ಯೂನ್ ಕದ್ದ ಆರೋಪ ಬಂದಿದೆ ಅವರ ಮೇಲೀಗ. ಕಾಟನ್ ಕ್ಯಾಂಡಿ ಹಾಡಿನಲ್ಲಿ ಟ್ಯೂನನ್ನು ಕದ್ದು ಬಳಸಿದ್ದಾರೆ ಅಂತಕ್ಕಂಥದ್ದು ಆರೋಪ. ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ಇನ್ನೊಬ್ಬ ರ್ಯಾಪರ್ ವೈಬುಲ್ ಅಂತಕ್ಕಂಥವ್ರು ಆರೋಪ ಮಾಡಿದ್ದಾರೆ. 6 ವರ್ಷದ ಹಿಂದೆ ಟ್ಯೂನ್ ಮಾಡಿದ್ದೆ ನಾನು, ಆ ಟ್ಯೂನನ್ನು ಇವರು ಕಾಟನ್ ಕ್ಯಾಂಡಿ ಹಾಡಿನಲ್ಲಿ ಬಳಸ್ಕೊಂಡಿದ್ದಾರೆ ಅಂತ. ಅದೇನೋ ಪಾರ್ಟಿ ಸಾಂಗ್ ಒಂದು ಮಾಡಿದ್ರಂತೆ 6 ವರ್ಷದ ಹಿಂದೆ. ವೈಬುಲ್ ಪಾರ್ಟಿ ಸಾಂಗ್ನ ಟ್ಯೂನ್ ಕದ್ದಿದ್ದಾರೆ ಅಂತಕ್ಕಂಥದ್ದು ಚಂದನ್ ಶೆಟ್ಟಿ ಮೇಲೆ ಬಂದಿರತಕ್ಕಂಥ ಆರೋಪ. ಹಾಗಾದರೆ ಯಾವ ಸಾಂಗು ಏನು ಅಂತಕ್ಕಂಥದ್ದನ್ನ ಒಂದು ಸಾರ್ತಿ ನೋಡ್ಬೋದು. 2 ಕಡೆ ಸಾಂಗನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ವೈಬುಲ್ ಸಾಂಗ್, ವೈಬುಲ್ ಅವರ ಸಾಂಗು, ಮತ್ತೊಂದು ಕಡೆ ಕಾಟನ್ ಕ್ಯಾಂಡಿ ಸಾಂಗು ಚಂದನ್ ಶೆಟ್ಟಿ. ಅಂದರೆ ಬೀಟ್ಸ್ ಟ್ಯೂನ್ ಕದ್ದಿದ್ದಾರೆ ಅಂತಕ್ಕಂಥ ಆರೋಪ. ಅಲ್ಲಿ ವೈಬುಲ್ ಪಾರ್ಟಿಯೋ ಅಂತ ಬರುತ್ತೆ, ಇವರು ಅದನ್ನು ಕಾಟನ್ ಕ್ಯಾಂಡಿಯೋ ಅಂತ ಇವರು ಶುರು ಮಾಡಿದ್ದಾರೆ. ಸೊ ನನ್ನ ಟ್ಯೂನನ್ನು ಚಂದನ್ ಶೆಟ್ಟಿ ಕದ್ದಿದ್ದಾರೆ ಅಂತ ವೈಬುಲ್ ಮಾಡಿರ್ತಕ್ಕಂಥ ಆರೋಪ. ಅದೇನೋ ಮೊದಲ ಪಲ್ಲವಿ ಮತ್ತು 2ನೇ ಚರಣ ಎರಡನ್ನೂ ಕೂಡ ನನ್ನ ಟ್ಯೂನನ್ನು ಇವರು ಕದ್ದು ತಮ್ಮ ಸಾಂಗ್ಗೆ ಹಾಕ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ. ಬಟ್ ಚಂದನ್ ಶೆಟ್ಟಿ ಇದಕ್ಕೊಂದು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಏನು ಅಂತಂದ್ಬಿಟ್ಟು. ಬಟ್ ರ್ಯಾಪ್ ಸಾಂಗ್ಸ್ ಎಲ್ಲ ಬೀಟ್ಸ್ ಎಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಬರುತ್ತಪ್ಪ. ಅದರಲ್ಲೂ ಇಂಗ್ಲೀಷ್ ರ್ಯಾಪ್ ಸಾಂಗಿಂತ ಈ ಇಂಡಿಯನ್ ಲ್ಯಾಂಗ್ವೇಜ್ ರ್ಯಾಪ್ ಸಾಂಗ್ಗಳು ಬರ್ತವಲ್ಲ, ಅದೆಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಬೀಟ್ಸ್ ಇರುತ್ತೆ. ಆ ಟ್ಯೂನನ್ನು ಕದ್ದಿದ್ದಾರೆ ಅಂತಕ್ಕಂಥ ಆರೋಪ. ಬಟ್ ಈಗ ಅವರ ಮುಂದಿನ ಕ್ರಮ ಏನು ತಗೋತಾರೆ ಅಂತ ನೋಡೋಣ. ಸಾಂಗನ್ನು ತಾವು ಕೇಳಿಸ್ಕೊಂಡ್ರೆ ಈಗ ವೈಬುಲ್ ಅವರ ಒಂದು ರ್ಯಾಪ್ ಸಾಂಗ್ ಮತ್ತು ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ರ್ಯಾಪ್ ಸಾಂಗ್, ಎರಡರಲ್ಲೂ ಏನು ರಿಸೆಂಬ್ಲೆನ್ಸು ಅಂತ ನಿಮಗೆ ಈಗಾಗಲೇ ಅನಿಸಿರುತ್ತೆ. ಬೀಟ್ಸ್ ಎಲ್ಲ ಸೇಮ್ ಇದೆ. ಅದಕ್ಕೆ ಈಗ ವೈಬುಲ್ ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಟ್ಯೂನನ್ನು ಚಂದನ್ ಶೆಟ್ಟಿ ಕದ್ದಿದ್ದಾರೆ ಅಂತ.